ನಿಮ್ಮ ಮಗ ನನ್ನ ತಂದೆಗೆ ಸರ್ಕಾರದಿಂದ ಅಪಾಯ ಇದೆ ಅಂತ ಒಂದು ಆರೋಪ ಮಾಡಿದರು. ಆಬ್ವಿಯಸ್ಲಿ ಈ ಥರ ಎವಿಡೆನ್ಸ್ ಕೊಡಬೇಕಾದ್ರೆ ಈ ಹಿಂದೆ ಮುಖ್ಯಮಂತ್ರಿಗಳ ಮೇಲೆ ಅಲಿಗೇಷನ್ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೋ, ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೋ ಅನ್ನೋ ಕ್ಲಾರಿಟಿ ಇಲ್ಲದೆ ಇರೋಂಥ ಒಬ್ಬ ಮಗ ಆ ಥರದ ಒಂದು ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವರು ಆ ಆರೋಪ ಮಾಡಿದ್ದಾರೆ ಭಯದಲ್ಲಿ, ಆತಂಕದಲ್ಲಿ. ಈಗ ನೀವು ಹೊರಗಡೆ ಬಂದಿದ್ದೀರಿ, ನಿಮಗೂ ಹಾಗೆ ಅನಿಸುತ್ತಾ ಸರ್ಕಾರದಿಂದ ನಿಮ್ಗೆ ಅಪಾಯ ಇದೆ ಅಂತ? ಸರ್ಕಾರದಿಂದ ಇದೆ ಅಂತಲ್ಲ, ಅದಕ್ಕೆ ಕೆಲವು ಈಗ ಅಧಿಕಾರಸ್ಥರು ಏನು ಆರೋಪಿಗಳಾಗಿದ್ದಾರೆ ಅವರೆಲ್ಲ ಪ್ರಭಾವಿ ವ್ಯಕ್ತಿಗಳಾಗಿರೋದ್ರಿಂದ ಹಲವಾರು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಅಷ್ಟೇ, ಭಯ ಅಂತಿಲ್ಲ. ಭಯ ಇದ್ದಿದ್ರೆ ನಾನು ಈ ಹೋರಾಟಕ್ಕೆ ಇಳಿತೀನಿರಲಿಲ್ಲ. ನಾನು ಸಾವಿಗೆ ಅಂಜುವಂಥ ವ್ಯಕ್ತಿನೇ ಅಲ್ವೇ ಅಲ್ಲ. ಹಾಗಾಗಿ ಆ ಥರ ಏನು ಭಯ ಅಲ್ಲ. ಸೊ ಈ ಥರ ಸಂಚು ಹಲವಾರು ರೀತಿ ಇರೋದ್ರಿಂದ ಸೊ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅನ್ನೋ ಎಚ್ಚರಿಕೆ ಇದೆ ಅಷ್ಟೆ.